ವಿಪಶನ ಹೆಂಗಾಯಿತು? ವಿಪಶನದಲ್ಲಿ ಹೆಂಗಿತ್ತು ಅಂತಂದರೆ, ನಮ್ಮ ದೇಹ ಶರೀರದಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ಸೆನ್ಸೇಷನ್ಸ್ಗಳು, ವೈಬ್ರೇಷನ್ಸ್ಗಳು, ಸೆಲ್ಯುಲಾರಲ್ಲಿ ಆಗ್ತಕ್ಕಂಥ ವೈಬ್ರೇಷನ್ಸ್ಗಳು, ಸೆಲ್ ಡಿವಿಷನ್ಸ್ಗಳು, ಸೆಲ್ಯುಲಾರ್ ಲೆವೆಲ್ಸಲ್ಲಿ ಮತ್ತು ನಮ್ಮ ಸೂಕ್ಷ್ಮ ಶರೀರದ ಲೆವೆಲಲ್ಲಿ ನಮ್ಮ ಮನಸ್ಸು ಯಾವ ರೀತಿ ಸ್ಟೋರ್ ಆಗಿರ್ತದೆ. ಬುದ್ಧನ ಒಂದೇ ಒಂದು ಸ್ಟೇಟ್ಮೆಂಟ್ ಏನಂದ್ರೆ, ಸೆಲ್ ಈಸ್ ಮೇಡ್ ಅಪ್ ಆಫ್ 4 ಎಲಿಮೆಂಟ್ಸ್ ಅಂತ. ಆ 4 ಎಲಿಮೆಂಟ್ಸಲ್ಲಿ ಅಂದ್ರೆ ಬೇಸಿಕ್ ಡಿವಿಷನ್, ದ ಫೈನಲ್ ಡಿವಿಷನ್ ಆಫ್ ದ ಬಾಡಿ ಏನು ಸೆಲ್ ಅದಲ್ಲ, ಆ ಸೆಲ್ 4 ಯೂನಿಟ್ಸಿಂದ ಆಗ್ಯದ ಅಂತಾನೆ ಬುದ್ಧ. 2 ಯೂನಿಟ್ ಅದರೊಳಗಡೆ ಮಟೀರಿಯಲ್ ಅದ, ಅದು ಯಾವುದಂತ ಗೊತ್ತಿಲ್ಲ, ಬಿಟ್ಬಿಡೋಣ. 2 ಯೂನಿಟು ಮಟೀರಿಯಲ್ಸ್ ಅದಾವ, ಇನ್ನು 2 ಯೂನಿಟು ಎಟರ್ನಲ್ದದ. ಆ 2 ಯೂನಿಟಲ್ಲಿ 1 ಯೂನಿಟು ಕಾನ್ಷಿಯಸ್ನೆಸ್ ಅದ. ನಿಮ್ಮ ಥಾಟ್ಸ್ ಆ ಸೆಲ್ಲನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದ. 2nd ಯೂನಿಟ್ ಏನದಲ್ಲ, ನಿಮ್ಮ ಮೆಮರಿ, ಅಂದರೆ ಪಾಸ್ಟಲ್ಲಿ ಎಕ್ಸ್ಪೀರಿಯನ್ಸ್ ಆಗಿ ಏನು ಅದು ನಿಮ್ಮ ಫೀಲಿಂಗ್ಸಲ್ಲಿ ಮೆಮರಿಯಲ್ಲಿ ಉಳ್ಕೊಂಡದಲ್ಲ, ಅದು 1 ಯೂನಿಟು ಸೆಲ್ಲಲ್ಲೇ ಅದ ಅಂತ. ಅಂದರೆ ನಿಮ್ಮ ಬಾಡಿಯಲ್ಲಿರ್ತಕ್ಕಂಥ ಆ ಸೆಲ್ಲು 4 ಯೂನಿಟ್ಸ್ಲಿಂದ ಮಾಡಲ್ಪಟ್ಟಿದೆ. ಅಂದರೆ 2 ಯೂನಿಟ್ಟು ಮಟೀರಿಯಲ್ಸ್ಟಿಕ್ಸ್ ಅದಾವ, ವಾಟರ್ ಇರ್ಬೋದು, ಪ್ಲಾಸ್ಮಾ ಇರ್ಬೋದು, ಕ್ರೋಮೋಸೋಮ್ಸ್ ಇರ್ಬೋದು, DNA RNA ಇರ್ಬೋದು, ಜೀನ್ಸ್ ಇರ್ಬೋದು, ಹೌದಾ, ಮಟೀರಿಯಲ್ ಮ್ಯಾಟರ್ಸ್ ಯಾವುದಾದ್ರೂ ಇರ್ಬೋದು, ಕೆಮಿಕಲ್ ಕಾಂಪೋಸಿಷನ್ ಇರ್ಬೋದು. 4ರಲ್ಲಿ 2 ಯೂನಿಟ್ಟು ಅವು ಇದ್ದಾವೆ. ಇನ್ನು 2 ಯೂನಿಟಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. 1 ಯೂನಿಟು ಕಾನ್ಷಿಯಸ್ನೆಸ್ ಅದ, ನನ್ನ ಪ್ರೆಸೆಂಟ್ ಥಾಟ್ಸ್ ಅದ, ಥಾಟ್ ಪ್ಯಾಟರ್ನ್ ಅದ, ಅದು ನನ್ನ ಸೆಲ್ಲನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು. 2ನೇ ಯೂನಿಟ್ ಅಂದರೆ 4ನೇ ಯೂನಿಟ್ ಏನದಲ್ಲ, ಅದು ಮೆಮರಿ ಅದ, ಸ್ಮೃತಿ. ಅಂದ್ರೆ ನನ್ನ ಹಿಂದ್ಗಡೆ ಪಾಸ್ಟಲ್ಲಿ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ಗಳು ನನ್ನ ಸೆಲ್ಲಲ್ಲಿ ಸ್ಟೋರ್ ಆಗಿದ್ದಾವೆ. ಈ ರೀತಿ ಟ್ರಿಲಿಯನ್ಸ್ ನನ್ನ ಬಾಡಿಯಲ್ಲಿ ಸೆಲ್ಸ್ಗಳದಾವ. ಆ ಎಲ್ಲ ಸೆಲ್ಸ್ಗಳು ಕೂಡ ನನ್ನ ಮನಸ್ಸು ಸ್ಟೋರ್ ಆಗ್ಯದ, ನನ್ನ ಸ್ಮೃತಿ, ನನ್ನ ಫೀಲಿಂಗ್ಸು ಸ್ಟೋರ್ ಆಗ್ಯದ. ಈ ಎರಡನ್ನೂ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಆವಾಗ ನಿಮಗೆ ಒಂಥರ ಏನದು ಮುಕ್ತಿ ಸಿಗ್ತದೆ. ಅಥವಾ ನೀವು ಮ್ಯಾನಿಫೆಸ್ಟೇಷನ್ ನೀವು ಏನು ಎಲ್ಲ ಸಿಕ್ಬಿಡ್ತದೆ, ಫಾರ್ಮುಲಾನೇ ಸಿಕ್ಬಿಡ್ತದೆ. ಬಟ್ ಆಶ್ಚರ್ಯ ಏನು ಗೊತ್ತಾ, ಈ ಸ್ಟೇಟ್ಮೆಂಟನ್ನು ನೀವು ಬುಕ್ದಲ್ಲಿ ಓದಿ ತಿಳ್ಕೋಬೋದು. ಭಾರಿ ಐತಿ ಬುದ್ಧ ಭಾರಿ ಹೇಳಿದಾನ ಅಂತ. ಅಥವಾ ಬೇರೆ ಬೇರೆ ಸ್ಕ್ರಿಪ್ಚರ್ಸಲ್ಲಿ ಕೇಳ್ಬೋದು, ಅಥವಾ ನಾನು ಹೇಳಿರ್ತಕ್ಕಂಥ ಈ ಆಡಿಯೋ ಕ್ಲಿಪ್ಪನ್ನು ಕೇಳ್ಬೋದು. ನೀವು ಭಾಳ ಖುಷಿ ಆಗ್ಬೋದು. ಎಷ್ಟು ಚಂದ ಐತಲ್ರಿ ಸೈನ್ಸು, ಭಾರಿ ಐತಲ್ರಿ ಸ್ಪಿರಿಚುವಲ್ಲು, ಮೆಡಿಟೇಷನು ವಿಪಶ್ಯನ ಭಾರಿ ಅದ, ಡೀಪ್ ಐತ್ರಿಪ್ಪ ಇದು ಕಾನ್ಸೆಪ್ಟು ಅಂತ ಇಷ್ಟೇ ನಾವು ಹೊಗಳಬಹುದು. ಆದರೆ ಮೆಡಿಟೇಷನ್ ಅಂತ ಕುಂತ್ಕೊಂಡು 100 ತಾಸು ಕುಂತ್ಕೊಂಡಿದ್ವಿ ನಾವು ಮೆಡಿಟೇಷನ್ನಲ್ಲಿ. ಇದು 2ನೇ ರೌಂಡು. ಕುಂತ್ಕೊಂಡು ಮನಸ್ಸನ್ನು ಸೂಕ್ಷ್ಮಗೊಳಿಸಿ, ಅದೊಂದು ಪ್ರೊಸೆಸ್ ಅದ. ಆ ಪ್ರೊಸೆಸ್ಸಿಂದ ಮನಸ್ಸನ್ನು ಸೂಕ್ಷ್ಮಗೊಳಿಸಿ ಸಣ್ಣ ಮನಸ್ಸು ಆದಮೇಲೆ ಅದನ್ನು ತೊಗೊಂಡು ಹೋಗಿ ನಿಮ್ಮ ಯಾವುದಾದ್ರೂ ಆರ್ಗನ್ಸ್ ಮೇಲೆ ಇಟ್ಟು, ಆರ್ಗನ್ಸಲ್ಲಿ ಆಗ್ತಕ್ಕಂಥ ಅನೇಕ ವಿಧದ ಸೆನ್ಸೇಷನ್ಸ್ಗಳು, ಅವುಗಳನ್ನು ನಾನು ಸ್ವಯಂ ಖುದ್ದು ರಾಜಶೇಖರ್ ಅದನ್ನು ರೀಡ್ ಮಾಡಿ, ಅದರಲ್ಲಿ ಆಗ್ತಕ್ಕಂಥ ಸೆನ್ಸೇಷನ್ಸ್ಗಳನ್ನು ರೀಡ್ ಮಾಡಿ, ಆ ಸೆನ್ಸೇಷನ್ಸ್ಗಳಿಗೆ ಯಾವ ಥಾಟ್ಸ್ ಆ ಸೆನ್ಸೇಷನ್ಗಳನ್ನು ಹುಟ್ಟು ಹಾಕಿದೆ, ಅದರಿಂದ ಯಾವ ಸೆಲ್ಸ್ ಆಗಿದಾವೆ ಅಂತ ಅರ್ಥ ಮಾಡಿಕೊಂಡು, ಇದು ಏನು ಬಂತಲ್ಲ ಇದು ಭಾವ ಪ್ರಜ್ಞೆ ಅಂತಾರೆ. ಅಂದರೆ ಇದು ಅನುಭವ ಆಗೈತಿ. ಇದು ಕೇಳಿದ್ದಲ್ಲ, ಇದು ಓದಿದ್ದಲ್ಲ, ಇದು ಅವರು ಏನೋ ಒಂದು ವಿಪಶ್ಯನದೊಳಗೆ ಲೆಕ್ಚರ್ ಕೊಟ್ಟರು ಅಂತ ಕೇಳಿದ್ವಿ ಅಲ್ಲ, ಓದಿದ್ವಿ ಅಲ್ಲ, ತಿಳ್ಕೊಂಡು ಬಂದ್ವಿ ಅಲ್ಲ, ಇದನ್ನು ಕಂಡು ಬಂದ್ವಿ, ಎಕ್ಸ್ಪೀರಿಯನ್ಸ್ ಮಾಡಿ ಬಂದ್ವಿ. ಅದಾದಮೇಲೆ ಬರ್ತದ ಅನಿಚ್ಛ. ಅಂದ್ರೆ ಈ ಏನು ಹೇಳಿದ್ನಲ್ಲ ಇಷ್ಟ ತನಕ, ಇದು ಎಲ್ಲ ಬಾಡಿಯೊಳಗೆ ಇದ್ದರೂ ಕೂಡ ಇಲ್ಲದಂಗೆ ಮತ್ತು ಇದ್ದಂಗೆ. ಒಂದು ಸತಿ ಸೆನ್ಸೇಷನ್ಸ್ ಇರ್ತದ, ಒಂದು ಸತಿ ಸೆನ್ಸೇಷನ್ ಇರಂಗಿಲ್ಲ, ಒಂದು ಸತಿ ನೋವು ಇರ್ತದ, ಒಂದು ಸತಿ ನೋವು ಇರಂಗಿಲ್ಲ. ಸೆಲ್ಸ್ಗಳು ಕೂಡ ಡಿವಿಷನ್ ಆಗ್ತಾವ, ಯುನೈಟ್ ಆಗ್ತಾವ, ಡೈಸೆಕ್ಟ್ ಆಗ್ತಾವ, ಡಿಸಿಂಟಿಗ್ರೇಟ್ ಆಗ್ತಾವ, ಕೂಡ್ತಾವ, ಮತ್ತೆ ಬೆಳಿತಾವ, ಮತ್ತೆ ಸಾಯ್ತಾವ. ಈ ರೀತಿ ಶರೀರದೊಳಗಡೆ ಟ್ರಿಲಿಯನ್ಸ್ ಸೆಲ್ಸ್ಗಳು ಹುಟ್ಟುತ್ತಾವ ಸಾಯ್ತಾವ. ಹಾಗಾದರೆ ಯೋಚನೆಗಳು ಹುಟ್ಟುತ್ತಾವ ಸಾಯ್ತಾವ. ಇದು ಪ್ರಕೃತಿಯ ನಿಯಮ ಅದ. ಪ್ರಕೃತಿಯ ನಿಯಮವನ್ನು ಬಯಾಲಜಿ ಬುಕ್ ಒಳಗಾಗಿರ್ಬೋದು, ಕ್ವಾಂಟಮ್ ಫಿಸಿಕ್ಸ್ ಬುಕ್ ಒಳಗಾಗಿರ್ಬೋದು, ಬ್ರಹ್ಮಸೂತ್ರದೊಳಗಾಗಿರ್ಬೋದು, ಓದಿ ತಿಳ್ಕೊಂಡ್ರೆ ಬರೀ ಬುದ್ಧಿ ಒಳಗಿರ್ತದೆ. ಆದರೆ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಮ ಶರೀರದಲ್ಲಿ ಟ್ರಿಲಿಯನ್ಸ್ ಸೆಲ್ಸ್ಗಳು ಹುಟ್ಟಕತ್ತವ ಸಾಯಕತ್ತವ. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ ಮೇಲೆ
ನಿಮ್ಮ ಹುಟ್ಟು ಸಾವಿನ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ದುಃಖಗಳು ಹುಟ್ಟುತ್ತವ ಸಾಯ್ತವ, ಸುಖನೂ ಹುಟ್ಟುತ್ತದ ಸಾಯ್ತದ. ಹಾಗೆ ನಾನು ಹುಟ್ಟಿದ್ದೀನಿ ಸಾಯ್ತದ. ನಾನು ಹಲ್ಲುಗಳು, ಚರ್ಮಗಳು, ಆಮೇಲೆ ಇನ್ಸುಲಿನ್ಗಳು, ಬಿ ಪಿ, ಶುಗರು, ಬ್ಲಡ್ಡು, ಸೆಲ್ಸು, ಗುಡ್ ಸೆಲ್ಸ್, ಬ್ಯಾಡ್ ಸೆಲ್ಸ್ ಹುಟ್ಟುತ್ತವ ಸಾಯ್ತವ, ಹುಟ್ಟುತ್ತವ ಸಾಯ್ತವ. ಇದ್ರ ಒಳಗಡೆ ವಿಶೇಷವಾದದ್ದು ಏನೂ ಇಲ್ಲ. ಹಾಗಾದರೆ ಏನು ವಿಶೇಷ ಐತಿ? ಈ ವಿಟ್ನೆಸ್ ಮಾಡೋದೇನೈತಲ್ಲ ಅದ ವಿಶೇಷತೆ ಐತಿ. ಈ ಹುಟ್ಟದ ಸಾಯ್ತದ ಅಂತಕ್ಕಂಥದ್ದನ್ನು ವಿಟ್ನೆಸ್ ಮಾಡಕ್ಕೆ ನಾನೊಬ್ಬ ಸಪ್ರೇಟಾಗಿ ಕುಂತೀನಲ್ಲ, ಈ ಮಜಾ ಮಾಡಾಕತ್ತೀನಲ್ಲ, ಒಂದು ಆಹಾರವನ್ನು ಹೊಟ್ಟೆ ಒಳಗೆ ಹಾಕ್ತೀನಿ, ಅದು ಒಂದು ಯಾವುದೋ ಒಂದು ಸೆನ್ಸೇಷನ್ಸ್ನ ಹುಟ್ಟಾಗ್ತದ, ಸ್ವಲ್ಪ ತಾದ್ಮೇಲೆ ಆ ಸೆನ್ಸೇಷನ್ ಸತ್ತು ಹೋಗ್ತದ, ಇನ್ನೊಂದು ಆಹಾರ ಹಾಕ್ತೀನಿ, ಮತ್ತೊಂದು ಸೆನ್ಸೇಷನ್ ಹುಟ್ಕೊಳ್ತದ, ಮತ್ತೆ ಸತ್ತು ಹೋಗ್ತದ. ಅನಿತ್ಯ 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 ಅಂತೇಳಿ ಬಾಡಿಯಲ್ಲಿ ಆಗ್ತಕ್ಕಂಥ ಸೆನ್ಸೇಷನ್ಸ್ಗಳು, ಸೆಲ್ ಡಿವಿಷನ್ಸ್ಗಳು, ಸೆಲ್ ಕನ್ವರ್ಷನ್ಸ್ಗಳು ಎಲ್ಲ ಆಗಿ 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 ಇದನ್ನೆಲ್ಲ ಕುಂತ್ಕೊಂಡು ನೋಡ್ತಾ ಇದ್ದೀನಲ್ಲ, ಇದೇ ಆನಂದ. ಇದು ಏನಂತಂದರೆ ಆನಂದ. ಮತ್ತು ಭಾಳ ಇಂಪಾರ್ಟೆಂಟ್ ಏನು ಗೊತ್ತಾ? ಖುಷಿ ಆಗತ್ತದನು ಬುದ್ಧ ಹೇಳ್ತಾನ, ಇದನ್ನೆಲ್ಲ ನೀವು ವಿಪಶ್ಯನದೊಳಗೆ ಮಾಡ್ತಾ ಇರಬೇಕಾದ್ರೆ, ಇದನ್ನೆಲ್ಲ ನೀನು ನೋಡ್ತಾ ಇರಬೇಕಾದ್ರೆ ನೀನು ಖುಷಿ ಆಗಬಾರ್ದು, ದುಃಖನೂ ಆಗಬಾರ್ದು. ಅಂದರೆ ನೀ ಇದಕ್ಕೆ ಕ್ಲಿಂಗ್ ಆಗಬಾರ್ದು, ಅಂದರೆ ಇದಕ್ಕೆ ಅಂಟ್ಕೋಬಾರ್ದು. ಭಾರಿ ಐತ್ರಿ ವಿಪಶ್ಯನ ಅನ್ಬಾರ್ದಂತ, ಏನು ಅರ್ಥ ಆಗಲಿಲ್ಲ ರೀ ವಿಪಶ್ಯನದೊಳಗೂ ಅನ್ಬಾರ್ದಂತ, ಮಧ್ಯದೊಳಗಿರ್ಬೇಕಂತ. ಭಾರಿ ಎಕ್ಸ್ಪೀರಿಯನ್ಸ್ ಆತಂದೂ ಅಂದ್ರೆ ಅದರ ಅರ್ಥ ನಾನು ವಿಪಶ್ಯನಕ್ಕೆ ಅಂಟುಕೊಂಡಿನಿ ಹೊರತು ಮುಕ್ತಿ, ಮೋಕ್ಷ, ನಿರ್ವಾಣ, ಜ್ಞಾನ, ಪ್ರಜ್ಞೆಗೆ ಅಂಟುಕೊಂಡಿಲ್ಲ. ಚಲೋ ಆಗಲಿಲ್ಲರಿ ಅಂತಂದ್ರೆ ವಿಪಶ್ಯನಕ್ಕೆ ಅಂಟುಕೊಂಡಿನೇ ಹೊರತು ಇವು ಯಾವಕ್ಕೂ ಅಂಟುಕೊಂಡಿಲ್ಲ. ಆದ್ದರಿಂದ ಖುಷಿನೂ ಆಗಬಾರ್ದು, ದುಃಖನೂ ಆಗಬಾರ್ದು, ನೋವು ಆಗಬಾರ್ದು, ನಲಿವು ಆಗಬಾರ್ದು, ಜಾಸ್ತಿ ಉಣಬಾರ್ದು, ಕಡಿಮೆನೂ ಉಣಬಾರ್ದು, ನಿದ್ದೆ ಜಾಸ್ತಿ ಮಾಡಬಾರ್ದು, ಬರೀ ಎಚ್ಚರನೇ ಇರಬಾರ್ದು, ರಾತ್ರಿ ಎಲ್ಲ ಎದ್ದು ಕುಂದಿರಬಾರ್ದು, ಬರೇ ಮುಂಜಾನೆ ಎದ್ದು ಕುಂದಿರಬಾರ್ದು. ಏನಾರ ತಿಳ್ಕೊಡ್ರಿ ನೀವು, ಒಟ್ಟು ಮಧ್ಯಮ ಮಾರ್ಗದಲ್ಲಿ ಹೋಗಬೇಕು, ಸೆಂಟರ್ಡ್ ಇರಬೇಕು, ಸಾಕ್ಷಿ ದೃಷ್ಟಿ ಇರಬೇಕು, ಅಬ್ಸರ್ವರ್ ಸ್ಟೇಟ್ ಒಳಗೆ ಇರಬೇಕು, ಸಮತ್ವದಲ್ಲಿ ಇರಬೇಕು, ಸಮತಾಭಾವದಲ್ಲಿ ಇರಬೇಕು, ಹಾರ್ಮನಿಯಲ್ಲಿ ಇರಬೇಕು. ಇವೆಲ್ಲ ಯಾವ ಲ್ಯಾಂಗ್ವೇಜರ ತೊಗೊಳ್ರಿ, ಏನೇ ತೊಗೊಳ್ರಿ, ಬಟ್ ಇವೆಲ್ಲ ಚಂದ ಅನಿಸ್ತದಲ್ಲ ಕೇಳಕ್ಕೆ. ಬಟ್ ಅನುಭವಿಸಿದರೆ ಮಾತ್ರ ನಿಮ್ಮಲ್ಲಿ ಅದು ಕೂತ್ಕೊಳ್ತದ, ಆ ಸೆಲ್ಲಲ್ಲಿ ಅದು ಸ್ಮೃತಿಯೊಳಗೆ ಅದು ಕೂತ್ಕೊಳ್ತದ. ಒಂದು ಸತೆ ಅನುಭವ ನಿಮ್ಮ ಬಾಡಿ ಒಳಗಡೆ ಕುಂತಿತ್ತು ಅಂದರೆ ತಪ್ಪುಗಳು ಆಗಂಗಿಲ್ಲ. ತಪ್ಪುಗಳು ಆಗಂಗಿಲ್ಲ ಅಂದರೆ ಮಲ್ಟಿಪ್ಲಿಕೇಶನ್ ಆಗಂಗಿಲ್ಲ. ಮಲ್ಟಿಪ್ಲಿಕೇಶನ್ ಆಗಿಲ್ಲ ಅಂದ್ರೆ ಅದರದ್ದು ರಿಸಲ್ಟ್ ಸಿಗಂಗಿಲ್ಲ, ಅಂದ್ರೆ ಸುಖ ದುಃಖಗಳು ಸಿಗಂಗಿಲ್ಲ. ಹಂಗಾರೆ ಹೆಂಗಿರ್ತೀವಿ ನಾವು? ನ್ಯೂಟ್ರಲ್. ಸರ್ ಭಾಳ ಖುಷಿ ಆತನ್ರಿ? ಇಲ್ರಿ. ದುಃಖ ಆತನ್ರಿ? ಇಲ್ರಿ. ನೋವು ಆತನ್ರಿ? ಇಲ್ರಿ. ನಲಿವಾತನ್ರಿ? ಇಲ್ರಿ. ನಿದ್ದೆ ಬಂತನ್ರಿ? ಇಲ್ರಿ. ಎಚ್ಚರಿದ್ರೇನ್ರಿ? ಇಲ್ರಿ. ಮಲ್ಕೊಂಡಿದ್ರೇನ್ರಿ ಸರ್? ಇಲ್ರಿ. ಮತ್ತು ಎದ್ದು ಕುಂತಿದ್ರೇನ್ರಿ? ಇಲ್ರಿ. ಸರ್ ಒಂದು ಹೇಳ್ರಿ? ಇಲ್ರಿ. ಏನೂ ಇಲ್ರಿ, ಏನೂ ಆಗಿಲ್ರಿ. ಸರ್ ನಾವು ನಿನ್ನೆ ನಿಮಗೆ ಬೈದಿವ್ರಿ, ಮನ್ಸಿಗೆ ಎತ್ತೇನ್ರಿ? ಇಲ್ರಿ. ಸರ್ ಹೊಗಳಿದೀವ್ರಿ, ಖುಷಿ ಆತನ್ರಿ? ಇಲ್ರಿ. ನೋವು ಆತನ್ರಿ ಸರ್? ಇಲ್ರಿ. ಅವರೆಲ್ಲ ನಿಮ್ಮನ್ನು ಬಯಕತ್ತಾರಲ್ಲ ಸರ್, ನಿಮ್ಗೆ ಏನು ಅನ್ಸುತ್ತೆ ರೀ? ಇಲ್ರಿ, ನಮಗೆ ಏನೂ ಅನ್ಸಕತ್ತಿಲ್ರಿ. ನೀವು ನಿಮ್ಮಷ್ಟಕ್ಕೆ ನೀವು ಇರ್ರಿ, ನಮ್ಮಷ್ಟಕ್ಕೆ ನಾವು ಇರ್ತೀವಿ ರೀ. ಇದು ಇರ್ರಿ. ಬಟ್ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಏನಂದರೆ, ಇದನ್ನು ನಾನು ಹಾಗೆ ಓದ್ತಾ ಹೋಗ್ಬೇಕಾದ್ರೆ ಅದರಲ್ಲಿ ಅಲ್ಲಂ ಪ್ರಭುಂದು ಒಂದು ವಚನದೊಳಗೆ ಕಂಡಿತಿದ್ದೆ. ಇವತ್ತು ಸುಮ್ಮ ಹಾಡು ಕೇಳಕತ್ತಿದ್ದೆ. ಹಾಡು ಕೇಳ್ತಾ 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 ಈ ಸ್ಟೇಟ್ಮೆಂಟ್ ಅರ್ಥ ಆಗಿಬಿಡ್ತು, ಹಂಗಾಗಿ ನಾನು ಆಡಿಯೋ ಮಾಡಿದೆ. ಇದು ಕಾರಣ ಕಾಯದ ಜೀವದ, ಇದು ಕಾರಣ ಕಾಯದ ಜೀವದ, ಹೊಲಿಗೆಯೊಲಿದ ಭೇದವ ತಿಳಿಯಬಲ್ಲಡೆ, ಗುಹೇಶ್ವರ ಲಿಂಗದ ಅರಿವು ಸಾಧ್ಯವಪ್ಪುದು ಸಿದ್ಧರಾಮಯ್ಯ. ಇದು ಕಾರಣ ಕಾಯದ ಜೀವದ ಹೊಲಿಗೆಯ ಹೊಲಿದ ಭೇದವ ತಿಳಿಯಬಲ್ಲಡೆ. ನೋಡ್ರಿ, ಬುದ್ಧ ಹೆಂಗೆ ಇದ್ರೊಳಗಡೆ ಒಂದು ಸೆಲ್ ಒಳಗಡೆ ಕಾನ್ಷಿಯಸ್ನೆಸ್ಸು ಮತ್ತು ಮಟೀರಿಯಲ್ ಎರಡು ಕೂಡಿ ಒಂದು ಸೆಲ್ ಆಗೈತೆ ಅಂದ್ರಲ್ಲ, ಅದ್ರದ್ದು ಭೇದವನ್ನು ತಿಳಿರಿ ಅಂತೇಳಿ ಅಲ್ಲಮಪ್ರಭು ಹೇಳಕತ್ತಾರೆ. ಇದು ಕಾರಣ. ನಮ್ಮ ಹಾಡ್ಬಿಡ್ಲಿ. ಇದು ಕಾರಣ ಕಾಯದ ಜೀವದ, ಇದು ಕಾರಣ ಕಾಯದ ಜೀವದ, ಇದು ಕಾರಣ ಕಾಯದ ಜೀವದ, ಹೊಲಿಗೆಯೊಲಿದ ಭೇದವ
ತಿಳಿಯಬಲ್ಲಡೆ ಗುಹೇಶ್ವರ ಲಿಂಗದ ಅರಿವು ಸಾಧ್ಯವಪ್ಪುದು ಸಿದ್ದರಾಮಯ್ಯ ಅವ್ರಿಗೆ ಹೇಳಕತ್ತಾರ ಅವರು. ಗುಹೇಶ್ವರ ಅಂದ್ರೆ ಅಲ್ಲಂಪ್ರಭು. ಅದು ಹೊಲಿಗೆ ಏನೈತಲ್ಲ, ಅದು ಕಾಯ ಮತ್ತು ಜೀವ ಇವೆರಡರದ್ದೇನು ಹೊಲಿಗೆ ಆಗೈತಲ್ಲ, ಹೊಲಿಗೆ ಎಲ್ಲಿ ಆಗಿರ್ಬೋದು? ಅದು ಪ್ರತಿಯೊಂದು ಸೆಲ್ಸಲ್ಲಿ ಹೊಲಿಗೆ ಆಗೈತೆ. ಅದು ಆತ್ಮ ಮತ್ತು ಶರೀರದ ಹೊಲಿಗೆ, ಕಾಯ ಮತ್ತು ಶರೀರದ ಹೊಲಿಗೆ ಎಲ್ಲೆಲ್ಲಿ ಆಗೈತಪ್ಪ? ಬರೀ ಬುರುಕುಟಿ ಒಳಗಾಗಿತ್ತು, ಬ್ರೇನ್ ಒಳಗಾಗಿತ್ತು, ಯಾವ ನರ್ವ್ ಒಳಗಾಗಿತ್ತು, ಹೊಟ್ಟೆ ಒಳಗಾಗಿತ್ತು, ಎಲ್ಲಾಗೈತೆ ಅದು? ಆತ್ಮ ಮತ್ತು ಶರೀರ. ಕಾಯದ ಜೀವದ ಹೊಲಿದ ಭೇದವ ತಿಳಿಯಬಲ್ಲಡೆ. ಕಾಯದ ನನಗೆ ಭಾಳ ಖುಷಿ ಆಗ್ಬಾರ್ದು, ಖುಷಿ ಆಗೈತೆ ಅಂತ ಅನ್ಬಾರ್ದಂತ. ಓಕೆ, ನ್ಯೂಟ್ರಲ್ ಅದೀನಿ. ಓಕೆನಾ? ಹೊಲಿದ ಭೇದವ ತಿಳಿಯಬಲ್ಲಡೆ ಗುಹೇಶ್ವರ ಲಿಂಗದ ಅರಿವು ಸಾಧ್ಯವಪ್ಪುದು. ಇಲ್ಲಿ ಗುಹೇಶ್ವರ ಅಂತಂದ್ರೆ ಲಾ ಆಫ್ ನೇಚರ್ ಅನ್ಕೊಳ್ರಿ, ಗಾಡ್ ಅನ್ಕೊಳ್ರಿ, ಸ್ಪಿರಿಟ್ ಅನ್ಕೊಳ್ರಿ, ಸುಪ್ರೀಂ ಸೋಲ್ ಅನ್ಕೊಳ್ರಿ, ಸೆಲ್ಫ್ ಅನ್ಕೊಳ್ರಿ, ಅರಿವು ಅನ್ಕೊಳ್ರಿ, ಯಾವುದಾದ್ರೂ ಅನ್ಕೊಳ್ರಿ. ಗುಹೇಶ್ವರ ಲಿಂಗದ ಅರಿವು ಸಾಧ್ಯವಪ್ಪುದಪ್ಪ ಸಿದ್ದರಾಮಯ್ಯ ಅಂತ ಅವ್ರು ಹೇಳಕತ್ತಾರೆ. ವಿಚಿತ್ರ ಏನಂದರೆ, ಅಲ್ಲಮ ಪ್ರಭು ಏನು 10 ದಿವಸದ್ದು ವಿಪಶನ ಮಾಡಿದ ಮೇಲೆ ಈ ವಚನ ಬರೆದಿಲ್ಲ. ಕುಂತ್ಕೊಂಡು ಧ್ಯಾನ ಮಾಡಿ ಒಳಗಡೆ ಏನಾಗುತ್ತೆ ಚೆಕ್ ಮಾಡಿ ಅಲ್ಲಮ ಪ್ರಭುಗೆ ತಿಳಿತು, ಕಾಯದ ಜೀವದ ಹೊಲಿದ ಭೇದವ ತಿಳಿಯಬಲ್ಲಡೆ ಗುಹೇಶ್ವರ ಲಿಂಗದ ಅರಿವು ಸಾಧ್ಯವಪ್ಪುದು ಸಿದ್ದರಾಮಯ್ಯ. ದೇಹ ಭಾವವಳಿದಲ್ಲಡೆ ಜೀವ ಭಾವಳಿಯದು, ಜೀವ ಭಾವ ತಿಳಿದಲ್ಲಡೆ ಭಕ್ತಿ ಭಾವಳವಡದು. ಫಸ್ಟು ದೇಹದ ಭಾವ, ದೇಹದ ವಿದ್ಯೆ ಅಲ್ಲ, MBBS ಅಲ್ಲ. ದೇಹದ ಭಾವ ಅಂದರೆ ದೇಹದಲ್ಲಿ ಆಗ್ತಕ್ಕಂಥ ವೈಬ್ರೇಷನ್ ಸೆನ್ಸೇಷನ್ಸ್, ಅದನ್ನು ತಿಳಿದ ಮೇಲೆ ಜೀವದ ಭಾವ, ಅದರಲ್ಲಿರ್ತಕ್ಕಂಥ ಕಾನ್ಷಿಯಸ್ನೆಸ್, ಅದರದ್ದು ಭಾವ ತಿಳಿತದೆ. ದೇಹದ ಸೆನ್ಸೇಷನ್ಸ್ ತಿಳಿದ ಮೇಲೇ ಜೀವದ ಸೆನ್ಸೇಷನ್ಸ್ ತಿಳಿತದ. ಅದದ ಜೀವ ಭಾವವನ್ನು ಅರಿದ ಮೇಲೆ ನಿಮಗೆ ಸರೆಂಡರ್ ಬರ್ತದೆ. ನೀವು ಸುಮ್ಮನೆ ಸರೆಂಡರ್ ಆಗ್ರಿ ನೇಚರ್ಗೆ. ಲಾ ಆಫ್ ನೇಚರ್ ವಿಲ್ ಟೇಕ್ ಕೇರ್ ಆಫ್ ಯು, ಯೂನಿವರ್ಸ್ ವಿಲ್ ಟೇಕ್ ಕೇರ್ ಆಫ್ ಯು, ದ ಗಾಡ್ ವಿಲ್ ಟೇಕ್ ಕೇರ್ ಆಫ್ ಯು. ಹೌ ದೇ ವಿಲ್ ಟೇಕ್ ಕೇರ್ ಆಫ್ ಯು? ಆರ್ ಅದರ್ವೈಸ್ ಸರೆಂಡರ್ ಯುವರ್ ಸೆಲ್ಫ್ ಟು ದ ಗಾಡ್, ಯೂನಿವರ್ಸ್, ನೇಚರ್. ಹೆಂಗೆ ಭಕ್ತಿ ಸರೆಂಡರ್ ಆಗಬೇಕು ಅಂತಂದ್ರೆ ಫಸ್ಟ್ ನೀ ಸೆನ್ಸೇಷನ್ಸ್ ಅಬ್ಸರ್ವ್ ಮಾಡು ಬಾಡಿ ಒಳಗೆ. ಅದಾದಮೇಲೆ ನೀನು ಜೀವವನ್ನು ಅಬ್ಸರ್ವ್ ಮಾಡು. ಅದಾದಮೇಲೆ ನಿನಗೆ ಸರೆಂಡರ್ ಆಗ್ಲಿಕ್ಕೆ ಮನಸ್ಸು ಬರ್ತದೆ. ಅಲ್ಲಿವರೆಗೆ ನೀನು ಸರೆಂಡರ್ ಆಗಂಗಿಲ್ಲ. ಎಷ್ಟು ಹೇಳಿದ್ರು ಅದನ್ನೇ ಮಾಡ್ಕೊತ ಹೋಗ್ತೀವಿ ನಾವು. ಯಾಕೆ? ಭಾವ ಸಿಕ್ಕಿಲ್ಲ. ಅರ್ಥಾಯ್ತಾ? ಅರಿವು ತಲೆದೋರಿದಲ್ಲದೆ ಅರಿವು ರಾಗ ತಪ್ಪುತ್ತದೆ, ಹೋಲ್ಬಿಡು. ಅರಿವು ತಲೆದೋರಿದಲ್ಲದೆ ಕುರುಹು ನಷ್ಟವಾಗದು. ಅರಿವು ತಲೆದೋರಿದಲ್ಲದೆ ಕುರುಹು ನಷ್ಟವಾಗದು. ಕುರುಹು ಅಂದರೆ ಒಂದು ಸಿಂಬಲ್. ಯಾವುದು? ವಿಪಶನ ಒಂದು ಸಿಂಬಲ್, ವಚನಗಳು ಒಂದು ಸಿಂಬಲ್, ಲಿಂಗ ಒಂದು ಸಿಂಬಲ್, ಪೂಜೆ ಒಂದು ಸಿಂಬಲ್. ಯಾವುದೋ ಒಂದು ನಿಮಗೇನೋ ಒಂದು ಕುರುಹು ಕೊಟ್ಟರೆ, ಧ್ಯಾನನೂ ಒಂದು ಸಿಂಬಲ್. ಬರೇ ದಿನ ಪೂರ್ತಿ ಧ್ಯಾನ ಮಾಡ್ಕೊತ ಹೋಗೋದಲ್ಲ ಜೀವನ, ಬರೇ ಮೆಡಿಟೇಷನ್ ಒಳಗೆ ಕುಂದ್ರದ ಜೀವನ ಅಲ್ಲ. ಅದು ಸಿಂಬಲ್, ಅದೊಂದು ಸಿಗ್ನಲೈಸಿಂಗ್. ಅರಿವು ಬಂದ ಮೇಲೆ ನಿಮ್ಮ ಕುರುಹು ನಷ್ಟ ಆಗ್ತದೆ. ಇಲ್ಲ ಅಂದರೆ ನೀವು ಕುರುಹುಗ ಕ್ಲಿಂಗ್ ಆಗಿರ್ತೀರಿ, ಇಟ್ಕೊಂಡಿರ್ತೀರಿ. ಅರಿವು ತಲೆದೋರಿದಲ್ಲದೆ ಕುರುಹು ನಷ್ಟವಾಗದು. ಕುರುಹು ನಷ್ಟವಾದಲ್ಲದೆ ಮಾಯೆ ಹಿಂಗದು. ಕುರುಹು ನಷ್ಟ ಆಗಬೇಕು. ಕುರುಹು ನಷ್ಟ ಅಂದ್ರೆ ಏನು? ನಾವು ವಿಪಶನ ಮಾಡಿ ವಿಪಶನದೊಳಗೆ ಏನೈತಿ? ಮೇನ್ ಅರಿವು ಐತಿ ಅನ್ಬೇಕು. ನಾವು ಪೂಜೆ ಮಾಡಿ ಪೂಜೆದೊಳಗೆ ಏನೈತಿ? ಲಿಂಗ ಪೂಜೆ ಮಾಡಿ ಲಿಂಗ ಪೂಜೆದೊಳಗೆ ಏನದ? ಎಲ್ಲ ನಮ್ಮಲ್ಲೇ ಅದ. ಈ ಅರಿವು ಯಾವಾಗ ಬರ್ಬೇಕಂದ್ರೆ ಅದು ಮಾಡಿದ ಮೇಲೆ ಬರ್ಬೇಕು. ಅದಕ್ಕೆ ಫಸ್ಟು ಅರಿವು ತಲೆದೋರಿದಲ್ಲದೆ ಕುರುಹು ನಷ್ಟವಾಗದು. ಮತ್ತು ಕುರುಹು ನಷ್ಟವಾದಲ್ಲದೆ ಮಾಯೆ ಹಿಂಗದು. ನೋಡ್ರಿ, ಕುರುಹುನೂ ನಷ್ಟ ಆಗಬೇಕು. ನೀವು ಬಿಲೀವ್ ಮಾಡಿರ್ತಕ್ಕಂಥ ಪಾತನ್ನು ನೀವು ಬಿಡಬೇಕು. ನೀವು ಹತ್ತತಕ್ಕಂಥ ನಿಚ್ಚುಣಿಕೆಯನ್ನು ಯೂಸ್ ಮಾಡಿ ನೀವು ಮ್ಯಾಲಿ ಸ್ಟೋರಿಗೆ ಹತ್ತಿದ್ರಿ ಅಂದರೆ ಹತ್ತಿದ ಮೇಲೆ ನಿಚ್ಚುಣಿಕೆಯನ್ನು ಬಿಡ್ಬೇಕು ನೀವು. ಇಲ್ಲ ನಿಚ್ಚುಣಿಕೆ ಚೆನ್ನಾಗ್ಯದ ಅಂತೇಳಿ ನಿಚ್ಚುಣಿಕೆ ಒಳಗೆ ನಿಂದಿರುವಂಗಿಲ್ಲ. ಕುರುಹುವನ್ನು ಬಿಡಬೇಕು. ಕುರುಹು ಬಿಟ್ಟ ಮೇಲೆ ಮಾಯೆ
ಹಿಂಗತ್ತದ. ಮಾಯ ಅಂದ್ರೇನು? ದ ಬ್ಯಾಡ್ ಥಿಂಗ್ಸ್ ಏನದವಲ್ಲ, ಯಾವುದದು ವಾಟ್ ಎವರ್ ದ್ಯಾಟ್ ಈಸ್, ಏನದು ಪ್ರಾಬ್ಲಮ್ಸು ಅಂಥದ್ದು ಇಂಥದ್ದು ಏನೋ ಲೈಫ್ ಒಳಗೆ ಏನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕತ್ತಿಲ್ಲ, ದುಃಖ ಮಾಯೆ, ಅದು ಹಿಂಗತ್ತದ ಅಂತ. ಯಾರು ಬುದ್ಧ, ಯಾರು ಗುಹೇಶ್ವರ, ಯಾರು ಅಲ್ಲಮಪ್ರಭು, ಯಾರು ರಾಜಶೇಖರ, ಎಲ್ಲಿ ಉಡುಪಿ, ಎಲ್ಲಿ ವಿಪಶನ, ಎಲ್ಲಿ ಕೂಡ್ತವೆ ಇವೆಲ್ಲ. ಬಟ್ ಇವೆಲ್ಲವೂ ಹೆಂಗೆ ಕೂಡಬೇಕು, ಎಕ್ಸ್ಪೀರಿಯನ್ಸ್ ಆಗಬೇಕು. ಅದರ್ವೈಸ್ ನಿಮಗೊಂದು ಮಾತು ಹೇಳ್ತೀನಿ. ಹಳೆ ಕಾಲದೊಳಗೆ ಒಂದು ಇದಿತ್ತು, ಏನದು ಒಂದು ಪ್ರವರ್ಬ್ ಇತ್ತು. ಏನಂತಂದ್ರೆ, ಸರ್ ದೇಹ ಬೆಳೆದೈತ್ರಿ ಬುದ್ಧಿ ಬೆಳೆದಿಲ್ರಿ ಅವಂದು ಅಂತ ಕೇಳಿದ್ವಲ್ಲ. ತಪ್ಪು ತಿಳ್ಕೊಬೇಡ್ರಿ, ಈ ಮಾತನ್ನು ಭಾಳ ಚೆನ್ನಾಗಿ ಕೇಳಿ. ದೇಹ ಬೆಳೆದೈತ್ರಿ ಅವ್ರದ್ದು, ಬುದ್ಧಿ ಬೆಳೆದಿಲ್ಲ ಅಂತೇಳಿ. ಇದು ಹಳೆ ಕಾಲದ ಮಾತು. ಈ ಹೊಸ ಕಾಲದ ಮಾತು ಬರಕತ್ತದ, ಬುದ್ಧಿ ಬೆಳೆದದ್ರಿ, ಭಾವ ಬೆಳೆದಿಲ್ಲ. ಬುದ್ಧಿ ಬೆಳೆದದ, ಭಾವ ಬೆಳೆದಿಲ್ಲ ಈಗಿನ ಕಾಲ. ಯಾಕಂದ್ರೆ ಬುದ್ಧಿ ನೋಡ್ರಿ, ನೀವು ಈ ಚಾಟ್ GPT ನಿಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತದೆ. ಚಾಟ್ GPT ಎಕ್ಸ್ಪ್ಲೈನ್ ದಿಸ್ ವಚನ ಆ್ಯಂಡ್ ಕಂಪೇರ್ ವಿತ್ ಬುದ್ಧ ಅಂತಂದ್ಬಿಟ್ರೆ ಎಕ್ಸ್ಪ್ಲೈನ್ ಮಾಡ್ತದೆ. ಚಾಟ್ GPT ವಾಟ್ ವಿ ವಿಲ್ ಲರ್ನ್ ಇನ್ ಏನದು ವಿಪಶನ, ಕಂಪೇರ್ ದಟ್ ಒನ್ ವಿತ್ ಗುಹೇಶ್ವರ ಅಂದ್ಬಿಟ್ರೆ ಈ ಸೆಂಟೆನ್ಸ್ ಹಾಕಿ ಚಂದ ಎಕ್ಸ್ಪ್ಲೈನ್ ಮಾಡ್ತದೆ. ಬುದ್ಧಿ ಬೆಳೆದದ ಯಾವುದಕ್ಕೆ? ಚಾಟ್ GPTಗೆ. ಬಟ್ ಭಾವ ಬೆಳೆದಿಲ್ಲ. ಅದಕ್ಕೆ ಮೈ ಡಿಯರ್ ಫ್ರೆಂಡ್ಸ್, ಭಾವ ಬೆಳೆಸಬೇಕಂದ್ರೆ ಒಳಗಡೆ ನೋಡ್ಕೊಳ್ಬೇಕು, ಮಲ್ಕೊಳ್ಬೇಕು, ಧ್ಯಾನ ಮಾಡಬೇಕು. ಚಂದ ಐತಲ್ಲ? ಥ್ಯಾಂಕ್ ಯು.